ಆಲ್ರೆಡಿ ನೋಡ್ತಿರ್ಬೋದು ನನ್ನ ಫ್ರಂಟ್ ಹೇರ್ ಕಟ್ ಇಷ್ಟು ಉದ್ದ. ಆಲ್ರೆಡಿ ನನ್ನ ಒಂದು ಫ್ರಂಟ್ ಕಟ್ ಓಕೆ ಸಖತ್ತಾಗಿ ಬಂದೈತಿ ನನ್ನ ಒಂದು. ಹಲೋ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ಭಾಳ ದಿನ ಮೇಲೆ ಹೇರ್ ರಿಲೇಟೆಡ್ ಆಗಿ ಒಂದು ವಿಡಿಯೋ ಮಾಡಿದೆ. ಸಪ್ರೇಟಾಗಿ ಹಾಕ್ತಿದ್ದೀನಿ, ಯಾಕಂತಂದರೆ ಸಪ್ರೇಟಾಗಿ ಜಲ್ದಿ ನೋಡ್ಬೋದು. ವ್ಲಾಗ್ ಅಂದ ತಕ್ಷಣ ವಿಡಿಯೋ ಫಸ್ಟಲ್ಲಿಂದ ಕೊನೆವರೆಗೂ ನೋಡೋದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಅನಿಸುತ್ತೆ. ಡೈರೆಕ್ಟಾಗಿ ನೋಡಿದರೆ ಅದು ನಿಮ್ಗೆ ಚಲೋ ಅನಿಸುತ್ತೆ. ಯಾಕಂತಂದರೆ ಸಡನ್ನಾಗಿ ನೋಡಿ ಕಟ್ ಮಾಡಬೇಕಂತ ಶಾರ್ಟ್ ಟೈಮಲ್ಲಿನೇ ಕಟ್ ಮಾಡಬೇಕು ಅಂಥದ್ರಲ್ಲಿ ವ್ಲಾಗಲ್ಲೇ ಹಾಕಿದ್ರೆ ಲಾಂಗ್ ಆಗುತ್ತೆ ಅಂತ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ತಡ ಮಾಡ್ತಿಲ್ಲ, ಏನಿಲ್ಲ. ಇವತ್ತಿನ ನನ್ನ ಹೇರ್ಸ್ಗೆ ಫ್ರಂಟ್ ಹೇರ್ ಕಟ್ ಮಾಡಬೇಕು ಅಂತ ಡಿಸೈಡ್ ಮಾಡೀನಿ. ಅಂದರೆ ಇತ್ತು, ಬಟ್ ಸಿಕ್ಕಾಪಟ್ಟೆ ಉದ್ದು ಬಂದುಬಿಟ್ಟೈತಿ. ಅದಕ್ಕೋಸ್ಕರ ಈ ರೀತಿ ಹೇರ್ ಸ್ಟೈಲ್ ಮಾಡೀನಿ. ಇದನ್ನು ರಿಮೂವ್ ಮಾಡ್ಕೊತೀನಿ. ಇವಾಗ ರಿಮೂವ್ ಮಾಡಿಕೊಂಡು ಎಲ್ಲ ಕೋಮಿಂಗ್ ಮಾಡಿ ನಿಮ್ಗೆ ಸಿಗ್ತೀನಿ. ಯಾವ ಪೊಸಿಷನಲ್ಲಿ ನಾನು ಇದನ್ನು ಶೇಪಲ್ಲಿ ಇಟ್ಕೊಂಡು ಕಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದಕ್ಕೆ ಏನೇನು ಬೇಕಪ್ಪ ಅಂತಂದರೆ ಒಂದು ನಿಮ್ಮ ಹತ್ರ ಯಾವುದಿದ್ರೂ ಪರವಾಗಿಲ್ಲ. ಕತ್ತರಿ ಇರಬೇಕು, ಸ್ವಲ್ಪ ಚೂಪಾಗಿದ್ದರೆ ಬೆಟರು. ಆನಂತರ ಈ ರೀತಿ ಒಂದು ಕೋಂಬ್ ಇರಬೇಕು. ನೆಕ್ಸ್ಟ್ ಈ ರೀತಿ. ಇದು ಯಾವುದಕ್ಕಪ್ಪ ಅಂತಂದರೆ ತೊಡಕಾಗಿದ್ರೆ ಜಲ್ದಿನ ಬಿಡಿಸ್ಕೋಬೋದು. ಆನಂತರ ಇದು ಚೂಪಾಗಿದ್ದರೆ ನೀಟಾಗಿ ಕೋಮಿಂಗ್ನ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಬನ್ನಿ ಈಗ ಫಟಾಫಟ್ ಅಂತ ನಾನು ಫ್ರಂಟ್ ಹೇರ್ ಕಟ್ನ ಮಾಡ್ಕೋತೀನಿ. ಇವಾಗ ಆಲ್ರೆಡಿ ನೋಡ್ತಿರ್ಬೋದು ನನ್ನ ಫ್ರಂಟ್ ಹೇರ್ ಕಟ್ಟು ಇಷ್ಟು ಉದ್ದ ಬೆಳೆದ್ಬಿಟ್ಟದ. ಇವಾಗ ಸ್ವಲ್ಪ ಕಟ್ ಮಾಡಬೇಕು. ಇಷ್ಟೇ ಸಾಕು ಅಂತ ನನಗನ್ನಿಸ್ತು. ಅಂದರೆ ತೀರಾ ಉದ್ದ ಆಗಿಬಿಟ್ಟಿದೆ ಎಲ್ಲ. ಇಲ್ಲಿವರೆಗೂ ಬರತ್ತವ. ಹಾಗಾಗಿ ಹೇರ್ ಗ್ರೋತ್ ಬೇಗನೆ ಆಗ್ತದೆ. ಯಾಕಂದರೆ ನಾನು ಮನೆಯಲ್ಲಿ ತಯಾರಿಸಿದ ಹೇರ್ ಪ್ಯಾಕ್ ಮತ್ತು ಹೇರ್ ಆಯಿಲ್ ಹಚ್ಚೋದ್ರಿಂದ ಈ ಕಡೆ ಸೈಡ್ನ ಮಾಡ್ಕೊತೀನಿ. ಭಾಳ ದಿನ ಆಯಿತು, ಭಾಳ ಅಂದರೆ ಒಂದು 6 ಮಂತ್ ಆಗಿರ್ಬೋದು ನಾನು ಫ್ರಂಟ್ ಹೇರ್ ಕಟ್ ಮಾಡಿಕೊಂಡು. ಇದನ್ನು ಕಟ್ ಮಾಡ್ಕೊಳ್ಳೋದು. ಉದ್ದ ಹೇರ್ಸ್ ಇದ್ದರೆ ಫ್ರೆಂಡ್ಸ್ ಕಟ್ ಮಾಡ್ಕೊಳ್ಳೋಕ್ಕೆ, ಕೋಮಿಂಗ್ ಮಾಡ್ಕೊಳ್ಳೋಕ್ಕೆ ಭಾಳ ಪ್ರಾಬ್ಲಮ್ ಆಗ್ತದೆ. ಉದ್ದ ಕೂದಲು ಬೇಕು ಅಂತ ಅನ್ಕೊತೀವಿ, ಬಟ್ ಮೇಂಟೈನ್ ಮಾಡೋದು ಭಾಳ ಕಷ್ಟ ಅದ. ಅಷ್ಟು ಸಲೀಸಾಗಿ ಮೇಂಟೆನೆನ್ಸ್ ಮಾಡಲಿಕ್ಕಾಗಲ್ಲ. ಆಮೇಲೆ ಇನ್ನೊಂದು ಈ ಥರ ಒಂದಿಷ್ಟು ಕ್ಲಿಪ್ಸ್ನ ಇಟ್ಕೊಳ್ಳಿ. ಯಾಕಂದ್ರೆ ಈ ರೀತಿ ಕಟ್ ಮಾಡುವಾಗ ನಿಮ್ಗೆ ಹೆಲ್ಪ್ ಆಗ್ತೈತಿ ಹಿಂಗೆ ಇಟ್ಕೊಳ್ಳಿಕ್ಕೆ. ಈಗ ಇದನ್ನು ಕಟ್ ಮಾಡ್ಕೊತೀನಿ. ಆ್ಯಕ್ಚುಲಿ ನಾನು ಹೆಂಗೆ ಕಟ್ ಮಾಡ್ಕೊತೀನಿ ಆ ರೀತಿ ನಾನು ತೋರ್ಸಾಕತ್ತೀನಿ. ನಿಮಗೆ ಫ್ರಂಟ್ ಹೇರ್ ಕಟ್ ಎಷ್ಟು ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೋಬಹುದು. ಕೆಲವೊಬ್ಬರು ಭಾಳನೇ ಕಟ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ನಾನಿಲ್ಲ, ನಾನು ಸ್ವಲ್ಪನೇ ಕಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಾನಿಲ್ಲಿ ಜಾಸ್ತಿ ತೊಗೊಂಡ್ಬಿಟ್ಟೆ. ನನಗೆ ಜಾಸ್ತಿ ಬೇಕಾಗಿಲ್ಲ. ಯಾಕಂದರೆ ಉದ್ದ ಕೂದಲು ಅಷ್ಟೊಂದು ಕಟ್ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಹಾಗಾಗಿ ಎಕ್ಸ್ಟ್ರಾ ಕೂದಲು ಯಾವುದು ತೊಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಸ್ವಲ್ಪ ಮುಂದೆ ಎಷ್ಟಿದಾವೋ ಅಷ್ಟೇ. ಸ್ವಲ್ಪ ಟೈಮ್ ಬೇಕಾಗ್ತದೆ. ಫ್ರೀ ಟೈಮ್ ನೋಡಿಕೊಂಡು ಮಾಡ್ಕೋಬೋದು. ಅದರಲ್ಲಿ ನೀವು ಹೇರ್ ವಾಶ್ ಯಾವಾಗ ಮಾಡಿರ್ತಿರಲ್ಲ ಆವಾಗ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಈಗ ನಾನು ಈ ರೀತಿ ಒಂದು ಶೇಪಲ್ಲಿ ಇಟ್ಕೊಂಡಿನಿ. ನೀವು ಬೇಕಾದರೆ ಇಲ್ಲಿಂದ ಇಟ್ಕೊಂಡು ಇಲ್ಲಿ ಮಟ್ಟ, ಆಮೇಲೆ ಇಲ್ಲಿಂದ ಇಟ್ಕೊಂಡು ಇಲ್ಲಿ ಮಟ್ಟ ಈ ರೀತಿ ಯು ಶೇಪಲ್ಲಿ ಬರಬೇಕು, ಇಲ್ಲಾಂದರೆ ರೌಂಡಾಗಿ ಬರಬೇಕು. ಆಲ್ರೆಡಿ ನನ್ನ ಒಂದು ಫ್ರಂಟ್ ಕಟ್ ಕೂದಲು ಇಷ್ಟುದ್ದ ಬೆಳೆದ್ಬಿಟ್ಟಾವ. ನಾನೀಗ ಇಷ್ಟು ಕಟ್ ಮಾಡ್ಕೋತೀನಿ. ಇಷ್ಟನ್ನು ತೆಗಿಬೇಕು ಅಷ್ಟೇ. ಇವಾಗ ಕಟ್ ಮಾಡ್ಕೊಂಬಿಡೋಣ. ಒಂಚೂರು ನೀರು ಹೊಡಿಬೇಕು. ಇಲ್ಲ ಅಂದರೆ ನಡೆಯುತ್ತೆ, ಬಟ್ ಸ್ವಲ್ಪ ನೀರು ಹೊಡ್ಕೊತಾರೆ ಒಬ್ಬೊಬ್ಬರು. ಆಗಾಗ ಬ್ಯಾಕ್ ಸೈಡ್ ಕೂದಲು ಅಂದರೆ ಲೆಂತ್ ಕೂದಲನ್ನು ಕಟ್ ಮಾಡ್ಕೋತಾ ಇದ್ದರೆ ಹೇರ್ಸ್ಗೂ ಗ್ರೋತ್ ಆಗೋದ್ರಲ್ಲಿ ಭಾಳನೇ ಹೆಲ್ಪ್ ಆಗ್ತಾವೆ ಕೂದಲಿಗೆ. ಇವಾಗ ಎಕ್ಸ್ಟ್ರಾ ಅಂದರೆ ಇದೊಂದಿಷ್ಟು ಕೂದಲು ತೊಗೊಂಡೆ, ಬಟ್ ಶೇಪ್ ಬೇಕಾಗಿತ್ತಲ್ಲ ಅದಕ್ಕೋಸ್ಕರ. ಈ ರೀತಿ ನಾವು ಸುತ್ಕೋಬೇಕು.
ಅದಾದ ನಂತರ ಒಂದು ನೋಟ್ಬುಕ್ಕು ಅಥವಾ ಪೇಪರು ಇಲ್ಲಿ ಕೆಳಗಡೆ ಇಟ್ಕೊಂಡಿನಿ, ಅಂದರೆ ಕೂದಲು ಬೀಳ್ತೈತಲ್ಲ, ಸೊ ಕೆಳಗಡೆ ಬೀಳಬಾರ್ದು ಅನ್ನೋ ದೃಷ್ಟಿಯಲ್ಲಿ. ಎಸ್, ಈಗ ಮಾತಾಡ್ಕೊತ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮುಖ ಹೆಂಗೆಂಗೋ ಕಾಣಿಸುತ್ತೆ, ಇಟ್ಸ್ ಓಕೆ, ವಿಡಿಯೋ ಮಾಡಬೇಕಲ್ಲ. ಸೊ ಈಗ ನಿಮಗೆ ಎಷ್ಟು ಬೇಕು ಲೆಂತ್ ನೋಡಿ, ಇಲ್ಲಿ ನೋಡಿ ಕಟ್ ಮಾಡ್ಕೋಬೇಕು, ಓಕೆನಾ. ಈಗ ನನಗೆ ಇಲ್ಲಿಗೆ ಬೇಕಾಗಿದೆ, ಸೊ ಇಷ್ಟು ಕಟ್ ಮಾಡ್ಕೊತೀನಿ. ಇಷ್ಟು ಕೂದಲ ಹೋಗ್ಬಿಡ್ತೈತಿ, ಇಟ್ಸ್ ಓಕೆ. ಎಲ್ಲಿ ನೀವು ಕಟ್ ಮಾಡ್ಬೇಕಂತಿಲ್ಲ, ಸೊ ಅಲ್ಲಿ ಬೆರಳನ್ನು ಇಟ್ಕೊಂಡ್ಬಿಡಿ. ಕಟ್ ಆಯಿತು. ಇಷ್ಟು ಕೂದಲನ್ನು ತೆಗೆದೆ. ಸೊ ಇದು ಫಸ್ಟಿಗೆ ಕಟ್ ಮಾಡಿದ್ನಲ್ಲ, ಅದು ಬೆಳೆದಿದ್ದು ಇದು ಎಕ್ಸ್ಟ್ರಾ. ಇಷ್ಟಾದಮೇಲೆ ಈಗ ತೋರಿಸ್ತೀನಿ. ಇಷ್ಟಕ್ಕೆ ಮುಗಿಯೋದಿಲ್ಲ ಕಟ್ಟಿಂಗು, ಫಸ್ಟ್ ನೋಡ್ಕೋಬೇಕು. ಸೊ ಇದಾದಮೇಲೆ ಮತ್ತೆ ಈ ರೀತಿ ತಿರುಗಿಸ್ಕೋಬೇಕು. ಒಂಚೂರು ಟ್ರಿಮ್ ಮಾಡಬೇಕಾಗ್ತದೆ, ನ್ಯಾಚುರಲಾಗಿ ಕಟ್ ಆಗಬೇಕಲ್ಲ, ಹಾಗಾಗಿ ಒಂದು ಸ್ವಲ್ಪನೇ ಕೂದಲಿಗೆ ಟ್ರಿಮ್ ಮಾಡ್ಕೊಳ್ಳೋಣ. ಎಸ್, ಈಗ ನೋಡೋಣ ಶೇಪ್ ಹೆಂಗೆ ಬಂದಿದೆ ಅಂತ. ಆಗಿಲ್ಲ, ಎಸ್, ಸೂಪರ್ ಆಗಿನೇ ಬಂದೈತಿ. ಸಿಲ್ಕಿ ಆಗಿದ್ರಿಂದ ನನ್ನ ಕೂದಲು ಹೆಂಗೆ ಕರ್ವ್ ಮಾಡ್ತಿಲ್ಲ, ಸೊ ಹಾಗೆ ಕೂತ್ಕೊಂಡ್ಬಿಡ್ತದೆ. ಸೊ ಈಗ ನೋಡ್ತಿರ್ಬೋದು, ನನಗಿಷ್ಟೇ ಸಾಕು ಅಂತ ಕಟ್ ಮಾಡ್ಕೊಂಡಿನಿ. ಎಸ್, ಇವಾಗ ಇದೇ ಕೂದಲನ್ನು ನೀವು ಸ್ಟೆಪ್ ವೈಸ್ ಮಾಡ್ಕೋಬೇಕು ಅಂತ ಇದ್ದರೆ, ಸೊ ಇದನ್ನು ಈ ರೀತಿ ಇಟ್ಕೊಂಡು, ಓಕೆ, ಇದನ್ನು ಈ ರೀತಿ ಇಟ್ಕೊಂಡು ಈ ರೀತಿ ಕಟ್ ಮಾಡಬೇಕು. ಅಂದರೆ ಇಲ್ಲಿಂದ ಲೋ ಮತ್ತು ಕೆಳಗಡೆ ಸ್ಟ್ರೇಟಾಗಿ ಕಟ್ ಮಾಡಿ, ಇದನ್ನು ಹೆಂಗೆ ಇಟ್ಕೊಂಡು ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕಷ್ಟೆ. ಸೊ ಇಲ್ಲಿ ನಮಗೆ ಸ್ಟೆಪ್ ವೈಸ್ ಬೇಕಂತಂದರೆ ಹಂಗೆ ಕಟ್ಕೊಂಡು ಮಾಡ್ಕೋಬೇಕು. ಓಕೆ, ಇನ್ನೂ ನಿಮ್ಗೆ ಸ್ಟೆಪ್ ಬೇಕಂತಂದರೆ ಇದನ್ನು ಲೆಂತ್ ಐತಲ್ಲ, ಇಲ್ಲಿ ಹೆಚ್ಚು ಮಾಡ್ಕೋಬೇಕು ಕಟ್. ಈ ಫ್ರಂಟ್ ಐತಲ್ಲ, ಇದು ಇನ್ನೊಂಚೂರು ಗಿಡ್ಡ ಆಗಿಬಿಡ್ತದೆ ಅಷ್ಟೇ. ಎಸ್, ಇದು ಇಷ್ಟೇ ಇರಲಿ ಅಂತ ನನಗೆ ಅನಿಸುತ್ತೆ. ಸೊ ನಿಮಗೆಲ್ಲ ಹೆಂಗೆ ಅನಿಸುತ್ತೆ? ಇದು ಕೂಡ ಹಂಗೆ ಮಾಡ್ಕೊಂಬಿಡೋಣ. ಎಸ್, ಇವಾಗ ಇದನ್ನು ಕೂಡ ಹಾಗೇ ಮಾಡಿಕೊಂಡೆ. ಎಸ್, ನೋಡಿ ಇದು ಕೂಡ ಹಾಗೆ ಬಂತು. ಸೊ ಇದು ಕೂಡ ಹಾಗೆ ಬಂತು. ಇನ್ನೊಂದು ಚೂರು ಕಟ್ ಮಾಡ್ಕೊಂಬಿಡೋಣ ಇದನ್ನು. ಇದು ಕೂಡ ಹಂಗೆ ಬಂತು. ಓಕೆ ಫ್ರೆಂಡ್ಸ್, ಇವತ್ತಿನ ಫ್ರಂಟ್ ಕಟ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆ, ಸಖತ್ತಾಗಿ ಬಂದೈತಿ ನನ್ನ ಒಂದು ಹೇರ್ ಕಟ್ ಅಂತ ಹೇಳ್ಬೋದು. ಬಾಪ್ರೆ, ಹಿಂದೆ ಹೋಗ್ತಾನೆ ಇಲ್ಲ. ಎಸ್,
ಓಕೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಒಂದು ಹೊಸ ವ್ಲಾಗಲ್ಲಿ ಅಥವಾ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಹೇರ್ ರಿಲೇಟೆಡ್, ಸ್ಕಿನ್ ರಿಲೇಟೆಡ್ ಮತ್ತು ಡೈಲಿ ವ್ಲಾಗ್ಸ್ ನಾನು ನೋಡ್ಬೋದು. ಹೇರ್ ಕೇರ್ನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕಂಪ್ಲೀಟಾಗಿ ನೀವು ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತೀನಿ. ಆ್ಯಂಡ್ ವೀಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.